ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸರಸ್ವತಿ ರೆಸಿಡೆನ್ಷಿಯಲ್ ಸ್ಕೂಲ್ ಮತ್ತು ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು 2025-26ನೇ ಸಾಲಿನ ಒಂದು ಬೇಸಿಗೆ ಶಿಬಿರದ ತರಬೇತಿಯನ್ನ 1ರಿಂದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ತಾವು ಯಾರಾದರೂ ಬೇಸಿಗೆ ಶಿಬಿರದ ತರಬೇತಿಯ ಹಾಸ್ಟೆಲ್ ಊಟ ವಸತಿ ಮತ್ತು ಸಹಿತ ನಮ್ಮಲ್ಲಿ ಕ್ಲಾಸ್ಗಳ ಪ್ರಾರಂಭವಾಗಿವೆ. ತಾವು ಯಾರಾದರೂ ಇಂಟ್ರೆಸ್ಟ್ ಇದ್ದ ವಿದ್ಯಾರ್ಥಿಗಳಿದ್ರೆ ಈ ನಮ್ಮ ಕೆಳಗಿನ ಆಫೀಸ್ ನಂಬರ್ಗೆ ಕಾಲ್ ಮಾಡಬಹುದು. ಹಾಗಾದ್ರೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ನೀವು ಆಲ್ರೆಡಿ ಈಗ ಆದರ್ಶ ಪರೀಕ್ಷೆಯನ್ನು ಬರೆಯಲು ತಯಾರಾಗ್ತಾ ಇದ್ದೀರಾ. ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ ಅಂತಂದ್ರೆ, ಇದೇ ಮಾರ್ಚ್ 30-3-2025 ರವಿವಾರ ಬೆಳಿಗ್ಗೆ 11 ಗಂಟೆಗೆ ಪರಿಶ್ರಮ ಒಂದು ರಾಜ್ಯ ಮಟ್ಟದ ಟ್ಯಾಲೆಂಟ್ ಪರೀಕ್ಷೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಪರೀಕ್ಷೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗೆ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಅತಿ ಹೆಚ್ಚು ಅಂಕ ತೆಗೆದುಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ನಾವು ಬಹುಮಾನವನ್ನ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ 1ರಿಂದ 7 ಪ್ರೈಸ್ ಗಳನ್ನ ನೀಡ್ತಾ ಇದ್ದೀವಿ. ಹಾಗೆ ಇಲ್ಲಿ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ 1ರಿಂದ 7 ಪ್ರೈಸ್ ಗಳನ್ನ ನೀಡ್ತಾ ಇದ್ದೀವಿ. ತಾವೆಲ್ಲರೂ ಈ ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನವನ್ನ ಗೆಲ್ಲಿ ಅದರ ಜೊತೆಗೆ ನಿಮ್ಮ ಸ್ಪರ್ಧಾತ್ಮಕ ಒಂದು ಗುಣಮಟ್ಟವನ್ನ ಹೆಚ್ಚಿಸಿಕೊಳ್ಳಕ್ಕೆ ಇದು ಒಂದು ದೊಡ್ಡ ಸುವರ್ಣಾವಕಾಶ. ನಮ್ಮಲ್ಲಿ ಪ್ರತಿ ವರ್ಷ ಆಫ್ಲೈನ್ ಕ್ಲಾಸ್ಗಳು ಮತ್ತು ಆನ್ಲೈನ್ ಕ್ಲಾಸ್ಗಳೆಲ್ಲ ಲಭ್ಯವಿರ್ತಾವ. ಯಾರಾದ್ರೂ ನೀವು ದೂರಿನ ವಿದ್ಯಾರ್ಥಿಗಳಿದ್ರೆ ನೀವು ಆನ್ಲೈನ್ ಕ್ಲಾಸ್ಗಳನ್ನ ತೆಗೆದುಕೊಂಡು ನೀವು ಮನೆಯಲ್ಲಿ ಕೂತು ಅಭ್ಯಾಸವನ್ನ ಮಾಡಬಹುದು. ಹಾಗಾದ್ರೆ ಆಫ್ಲೈನ್ ಕ್ಲಾಸ್ಗಳಲ್ಲಿ ನಮ್ಮಲ್ಲಿ ಊಟ ವಸತಿ ಹಾಸ್ಟೆಲ್ ವ್ಯವಸ್ಥೆ ಹಾಗೆ 1ರಿಂದ 5ನೇ ತರಗತಿವರೆಗೆ ನಮ್ಮಲ್ಲಿ ಅಡ್ಮಿಷನ್ಗಳು ಸಹ ಸ್ಟಾರ್ಟ್ ಆಗಿದ್ದಾವೆ. ಹಾಗಾದ್ರೆ ಇನ್ನೂ ಒಂದ್ಸಲ ನಾನು ಹೇಳ್ತಾ ಇದ್ದೀನಿ, ಬೇಸಿಗೆ ಶಿಬಿರದ ಪ್ರವೇಶಗಳು ಪ್ರಾರಂಭವಾಗ್ಯಾವ. ಯಾರಾದ್ರೂ ನಿಮ್ಮ ಒಂದು ಸ್ಕೂಲ್ ಎಕ್ಸಾಮ್ ಅನ್ನ ಮುಗಿಸ್ಕೊಂಡು 2 ತಿಂಗಳ ಒಂದು ನಮ್ ಜೊತೆ ಸಮಯವನ್ನ ಕಳೆಯಲಿಕ್ಕೆ ನಿಮ್ಗೊಂದು ಇದೊಂದು ಸುವರ್ಣ ಅವಕಾಶ. ಹಾಗಾದ್ರೆ ಇವತ್ತಿನ ದಿವಸ ನಾವು ಆದರ್ಶ ಒಂದು ಸಂಭಾವ್ಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಯಾಕಂತಂದ್ರೆ ಇದೇ 23-3-2025 ರವಿವಾರ ನೀವು ಪರೀಕ್ಷೆಯನ್ನು ಬರೆಯಕ್ಕೆ ತಯಾರಾಗ್ತಾ ಇದ್ದೀರಾ. ಹಾಗಾದ್ರೆ ಅದ್ರೊಳಗ ಸಾಮಾನ್ಯ ಜ್ಞಾನ ಒಳಗೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವ, ಸಂಭಾವ್ಯ ಪ್ರಶ್ನೆಗಳಂತ ಏನ್ ಮಾಡೋಣ, ಇವತ್ತಿನ ದಿವಸ ಡಿಸ್ಕಷನ್ ಮಾಡೋಣ. ಹಾಗಾದ್ರೆ ನೋಡ್ರಿ ವಿದ್ಯಾರ್ಥಿಗಳೇ, ಮೊದಲ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಇಲ್ಲಿ ಮಧ್ಯಪ್ರದೇಶದ ರಾಜಧಾನಿ ಯಾವುದು ಅಂತ ಹೇಳಿ ಒಂದು ಪ್ರಶ್ನೆಯನ್ನ ಕೇಳ್ಯಾರ. ಆಯ್ಕೆ ಒಳಗ ಭೂಪಾಲ್, ಚಂಡೀಗಢ ಮತ್ತು ಭುವನೇಶ್ವರ ಮತ್ತು ಕೋಲ್ಕತ್ತಾ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾದ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಯಾವ್ದಪ್ಪ ಅಂತಂದ್ರೆ, ಮಧ್ಯಪ್ರದೇಶದ ರಾಜಧಾನಿ ಯಾವುದು? ಭೂಪಾಲ್. ಹಾಗಾದ್ರೆ ಚಂಡೀಗಢದ ಯಾವ್ದಪ್ಪ ಅಂತಂದ್ರೆ ಪಂಜಾಬ್. ಹೌದಾ? ಹಾಗಾದ್ರೆ ಭುವನೇಶ್ವರದ ಯಾವುದು ರಾಜಧಾನಿ ಅಂತ ಹೇಳಿ ನೀವೇನ್ ಮಾಡ್ಬೇಕು, ಕಮೆಂಟ್ ಮುಖಾಂತರ ತಿಳಿಸ್ಬೇಕು. ಹಾಗಾದ್ರೆ ಕೋಲ್ಕತ್ತಾದು ಪಶ್ಚಿಮ ಬಂಗಾಳ. ಕೋಲ್ಕತ್ತಾದ ಯಾವ್ದ್ರಿ? ಪಶ್ಚಿಮ ಬಂಗಾಳ ಅಂತ ಹೇಳಿ. ಹಾಗೆ ನಮ್ಮ ಒಂದು ಟೋಟಲ್ ಆಗಿ 28 ರಾಜ್ಯಗಳದಾವ. ಎಷ್ಟು ರಾಜ್ಯಗಳದಾವ್ರಿ? 28 ರಾಜ್ಯಗಳದಾವ. 8 ಕೇಂದ್ರಾಡಳಿತ ಪ್ರದೇಶಗಳದಾವ. ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳವ್ರಿ? 8 ಕೇಂದ್ರಾಡಳಿತ ಪ್ರದೇಶಗಳವ. ಪ್ರತಿಯೊಂದು ವರ್ಷ ಆದರ್ಶ ಪ್ರಶ್ನೆ ಪತ್ರಿಕೆಯನ್ನ ತೆಗೆದು ನೋಡಿದಾಗ ನಮಗೆ ರಾಜ್ಯದ ರಾಜಧಾನಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶ ಏನಾಗಿದೆ ಅಂತಂದ್ರೆ ಒಂದು ಪ್ರಶ್ನೆ ಬಂದದ. ಹಾಗಾದ್ರೆ ಮುಂದೆ ನೋಡ್ರಿ, 2ನೇ ಪ್ರಶ್ನೆ, ರಾಷ್ಟ್ರೀಯ ಒಂದು ಮತದಾರ ದಿನಾಚರಣೆಯನ್ನು ಯಾವಾಗ ಆಚರಣೆ ಮಾಡ್ತಾರಂತೆ ಪ್ರಶ್ನೆ ಕೇಳಿದರೆ. ಇದು ಪ್ರಶ್ನೆ ಏನಾಗ್ತದ ಅಂದ್ರ, ಹಲವಾರು ಬಾರಿ ನಾವು 2020ರಿಂದ ಇಲ್ಲಿವರೆಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ದಿನಾಚರಣೆ ಮೇಲೆ ಏನಾಗಿದೆ ಅಂದ್ರೆ ಪ್ರತಿಯೊಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಹಾಗಿದೆ ನೋಡ್ರಿ, ಆಗಸ್ಟ್ 15 ಏನಪ್ಪಾ ಅಂತಂದ್ರೆ ಇದು ನಾವು ಸ್ವತಂತ್ರ ದಿನಾಚರಣೆ ಆಚರಿಸ್ತೀವಿ. ಹಾಗಾದ್ರೆ ಮತದಾರರ ದಿನವನ್ನ ಯಾವಾಗ ಆಚರಿಸ್ತೀವಿ ಅಂತಂದ್ರೆ ನಾವು ಜನವರಿ 25. ಹಾಗಾದ್ರೆ ಡಿಸೆಂಬರ್ 25 ಏನಪ್ಪಾ ಅಂತಂದ್ರೆ ಕ್ರಿಸ್ಮಸ್ ಡೇ ಅನ್ನ ಆಚರಿಸ್ತೀವಿ. ಫೆಬ್ರವರಿ 28 ಏನಂತಂದ್ರ ನಾವು ಒಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ನಾವು ಫೆಬ್ರವರಿ 28 ಆಚರಿಸ್ತೀವಿ. ಹಾಗಿದ್ರೆ ನೀವೇನ್ ಮಾಡ್ಬೇಕು, ಪ್ರತಿದಿನ ಈ ದಿನಾಚರಣೆಗಳ ಮ್ಯಾಗು ಆಮೇಲೆ ಈ ಒಂದು ರಾಜ್ಯದ ರಾಜಧಾನಿಗಳನ್ನ ಏನ್ ಮಾಡ್ರಿ, ಪ್ರತಿ ದಿವಸ ಒಂದ್ಸಲ ರಿವಿಷನ್ ಅನ್ನ ಮಾಡ್ಕೋರಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಪ್ರಶ್ನೆ ಸಂಖ್ಯೆ 3, ಗೌತಮ ಬುದ್ಧನನ್ನ ಏನೆಂದು ಕರೆಯುತ್ತಾರೆ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡ್ರಿ, ಆಯ್ಕೆ ಒಳಗ ಲೋಕನಾಯಕ, ಗಡಿನಾಡ ಗಾಂಧಿ, ಹಾಗೆ ಏಷ್ಯಾದ ಬೆಳಕು ಮತ್ತು ಲೋಕಮಾನ್ಯ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾದ್ರೆ ನಮ್ಮ ಆಯ್ಕೆದೊಳಗೆ ಏನಪ್ಪಾ ಅಂತಂದ್ರೆ ಉತ್ತರ ಏಷ್ಯಾದ ಬೆಳಕಂತ ಯಾರನ್ನ ಕರೀತಾರ? ಗೌತಮ ಬುದ್ಧನನ್ನ ಕರೀತಾರ. ಹಾಗಾದ್ರೆ ಗಡಿನಾಡ ಗಾಂಧಿ ಅಂತ ಯಾರನ್ನ ಕರೀತಾರ್ರಿ? ಖಾನ್ ಅಬ್ದುಲ್ ಗಫಾರ್ ಖಾನ್. ಲೋಕಮಾನ್ಯ ತಿಲಕ ಅಂತ ಹೇಳಿ ಯಾರನ್ನ ಕರೀತಾರ? ಬಾಲ ಗಂಗಾಧರ ತಿಲಕ್ ಅವ್ರನ್ನ ಕರೀತಾರ. ಹಾಗಾದ್ರೆ ನೀವು ಕಮೆಂಟ್ ಮುಖಾಂತರ ಲೋಕ ನಾಯಕ ಅಂತೇಳಿ ಯಾರನ್ನ ಕರೀತಾರ ಅಂತ ಏನ್ ಮಾಡ್ಬೇಕು, ನೀವು ಪ್ರಶ್ನೆಯನ್ನ ಕಮೆಂಟ್ ಮುಖಾಂತರ ಉತ್ತರವನ್ನು ತಿಳಿಸ್ಬೇಕು. ಹಾಗಾದ್ರೆ ಪ್ರಶ್ನೆ ಸಂಖ್ಯೆ 4, ದೆಹಲಿಯ ಸಿಂಹಾಸನವನ್ನ ಏರಿದ ಮೊದಲ ಮಹಿಳೆ ಯಾರು ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಏನ್ರಿ? ದೆಹಲಿಯ ಸಿಂಹಾಸನವನ್ನ ಏರಿದ ಮೊದಲ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ರೀಟಾ ಪಾರಿಯಾ, ರಾಣಿ ಅಬ್ಬಕ್ಕ, ಕಿತ್ತೂರು ರಾಣಿ ಚೆನ್ನಮ್ಮ, ರಜಿಯಾ ಸುಲ್ತಾನ್. ಯಾರ್ರಿ? ದೆಹಲಿಯ ಸಿಂಹಾಸನವನ್ನು ಏರಿರ್ತಕ್ಕಂತ ಮೊದಲ ಮಹಿಳೆ ಯಾರಪ್ಪ ಅಂತಂದ್ರೆ ರಜಿಯಾ ಸುಲ್ತಾನ್ ಅಂತೇಳಿ ನಮ್ಮ ಆಯ್ಕೆಗೆ ಉತ್ತರ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಯಾಕಂತಂದ್ರೆ ಹಲವಾರು ಬಾರಿ ರಿಪೀಟ್ ಆಗಿದೆ. ಅಲ್ಲಿ ಪ್ರಾರ್ಥನಾ ಸಮಾಜ ಸ್ಥಾಪಕರು ಯಾರಪ್ಪ ಅಂತಂದ್ರೆ ಆತ್ಮಾರಂಗ್ ಪಾಂಡುರಂಗ್. ಹೌದು, ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ ಬುಕ್ ನಲ್ಲಿ ನೋಟ್ ಮಾಡ್ಕೋರಿ.
ಹೌದು ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ಮತ್ತು ದಯಾನಂದ್ ಸರಸ್ವತಿ ಯಾವ್ದ್ರಿ ಸಮಾಜ? ಆರ್ಯ ಸಮಾಜ. ಹಾಗಾದ್ರೆ ರಾಜಾರಾಮ್ ಮೋಹನ್ ರಾಯ್ ಅವ್ರದ್ದು ಯಾವ್ದಂತ ಏನ್ ಮಾಡ್ಬೇಕು ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೇಕು. ನೋಡ್ರಿ ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಯಾವ್ದಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಗುಜರಾತ್, ಹಿಮಾಚಲ ಪ್ರದೇಶ, ಆಂಧ್ರ ಪ್ರದೇಶ ಮತ್ತು ಮಧ್ಯಪ್ರದೇಶ. ಭಾರತದೊಳಗೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂತ ಒಂದು ರಾಜ್ಯ ಯಾವ್ದಪ್ಪ ಅಂತಂದ್ರೆ ಅದು ಮಧ್ಯಪ್ರದೇಶ. ನೀವು ಪ್ರಶ್ನೆಗಳನ್ನು ಓದುವಾಗ ಇನ್ನು ನಿಮ್ಗೆ ಹಲವಾರು ದಿನಗಳ ಸಮಯ ಐತಿ. ಅವಾಗ ಏನ್ ಮಾಡ್ಬೇಕಂದ್ರೆ ಯಾವ್ದೋ ಒಂದು ಪ್ರಶ್ನೆಯನ್ನು ಓದ್ತೀರಿ, 4 ಆಯ್ಕೆಗಳ ಬಗ್ಗೆ ಏನ್ ಮಾಡ್ಬೇಕು ಸಂಪೂರ್ಣವಾಗಿ ನೀವು ಓದ್ತಾ ಇರ್ಬೇಕು. ನೋಡ್ರಿ, ಕರ್ನಾಟಕದ ಪ್ರಸ್ತುತ ರಾಜ್ಯಪಾಲರು ಯಾರಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಕರ್ನಾಟಕದ ಪ್ರಸ್ತುತ ರಾಜ್ಯಪಾಲರು ಯಾರ್ದಾರೀ? ನಮ್ಗ ತಾವರ್ ಚಂದ್ ಗೆಹ್ಲೋಟ್. ಯಾರ್ದಾರ್ರಿ? ತಾವರ್ ಚಂದ್ ಗೆಹ್ಲೋಟ್ ಕರ್ನಾಟಕದ ಪ್ರಸ್ತುತ ರಾಜ್ಯಪಾಲರು. ಹಾಗಾದ್ರ ಆಯ್ಕೆ 1 ಕೊಟ್ಟಾರ ಸಿದ್ದರಾಮಯ್ಯನವರು ಕರ್ನಾಟಕದ ಪ್ರಸ್ತುತ ಅಂದ್ರೆ ಈಗಿನ ಮುಖ್ಯಮಂತ್ರಿ ಅಂತ ನಾವು ಕರಿತೀವಿ. ಹಾಗಾದ್ರೆ ಆಪ್ಷನ್ ಸಿ ನೋಡ್ರಿ, ದ್ರೌಪದಿ ಮುರ್ಮು. ಇವ್ರು ಯಾರಪ್ಪ ಅಂತಂದ್ರೆ ಭಾರತದ ಈಗಿನ ಪ್ರಸ್ತುತ ರಾಷ್ಟ್ರಪತಿ ಅವ್ರು ಯಾರದಾರ ಅಂತಂದ್ರೆ ಅವರು ದ್ರೌಪದಿ ಮುರ್ಮು ಅವರಿದ್ದಾರೆ. ಹಾಗಾದ್ರೆ ಭಾರತದ ಈಗಿನ ಪ್ರಧಾನಮಂತ್ರಿಗಳು ಯಾರಪ್ಪ ಅಂತಂದ್ರೆ ಅವರು ನರೇಂದ್ರ ಮೋದಿ. ಈ ರೀತಿ ನಾವ್ ಏನ್ ಮಾಡ್ಬೇಕಂದ್ರೆ ಒಂದು ಪ್ರಶ್ನೆಗೆ 4 ಆಯ್ಕೆಗಳನ್ನ ಕೊಟ್ಟಾಗ ಅವುಗಳನ್ನ ಸಂಪೂರ್ಣವಾಗಿ ಅರ್ಥಹೀನವಾಗಿ ಏನ್ ಮಾಡ್ಬೇಕು ನಾವು ಓದ್ತಾ ಇರ್ಬೇಕು. ನೋಡ್ರಿ ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ 5 ನದಿಗಳು ಏನಾಗ್ಯಾವ ಹರಿದೇವ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆ ಒಳಗ ಬಾಗಲಕೋಟ್, ವಿಜಯಪುರ, ಧಾರವಾಡ ಮತ್ತು ಉತ್ತರ ಕನ್ನಡ ಅಂತೇಳಿ ಕೊಟ್ಟಿದ್ದಾರೆ. ಹಾಗಾದ್ರೆ ಕರ್ನಾಟಕದೊಳಗ 5 ನದಿಗಳ ಹರಿದಿರ್ತಕ್ಕಂತ ಜಿಲ್ಲೆ ಯಾವ್ದಪ್ಪ ಅಂತಂದ್ರೆ ಅದು ನಮ್ಗ ಆಯ್ಕೆ ಒಳಗ ವಿಜಯಪುರ ಆಗ್ತದ. ಹಾಗಾದ್ರೆ ಅವ ಯಾವ ನದಿಗಳಂತ ನೋಡ್ರಿ, ಕೃಷ್ಣ ಅದ, ಆಮೇಲೆ ಡೋಣಿ ಅದ, ಭೀಮಾ ಅದ, ಮಲಪ್ರಭಾ ಮತ್ತು ಘಟಪ್ರಭಾಗಳು. ಇವು 5 ನದಿಗಳು ಏನಾಗ್ಯಾವಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದ ವಿಜಯಪುರ ಜಿಲ್ಲೆ ಒಳಗ ಹರಿದವ. ಅದಕ್ಕ ವಿಜಯಪುರ ಜಿಲ್ಲೆಯನ್ನ ಪಂಚ ನದಿಗಳ ಜಿಲ್ಲೆ ಅಂತೇಳಿ ನಾವೇನ್ ಮಾಡ್ತೀವಿ ಕರಿತೀವಿ. ಇಲ್ಲೊಂದು ನೋಡ್ರಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ಜವಾಹರ್ಲಾಲ್ ಅವರ ಸಮಾಧಿ ಸ್ಥಳ ಯಾವುದು ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದಾರ. ಹಾಗಾದ್ರೆ ವಿಜಯ್ ಘಾಟ್, ಶಾಂತಿವನ, ರಾಜ್ ಘಾಟ್, ಶಾಂತಿವನ ಮತ್ತು ಚೈತ್ರ ಭೂಮಿ ಅಂತ ಹೇಳಿ ನಮಗೆ 4 ಆಯ್ಕೆಗಳು ಕೊಟ್ಟವ. ನಾನೇನ್ ಮಾಡಿದೇನಪ್ಪ ಅಂತಂದ್ರೆ ಒಂದು ಸೂಚನಾ ಫಲಕದ ಮೂಲಕ ನಿಮ್ಗೆ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ನೋಡ್ರಿ, ಮಹಾತ್ಮ ಗಾಂಧೀಜಿ ಅವ್ರದ್ದು ಏನಪ್ಪಾ ಅಂತಂದ್ರ ರಾಜ್ಘಾಟ, ಜವಾಹರ್ಲಾಲ್ ನೆಹರು ಅವ್ರದ್ದು ಏನಪ್ಪಾ ಅಂತಂದ್ರೆ ಶಾಂತಿವನ, ಇಂದಿರಾ ಗಾಂಧೀಜಿ ಅವರು ಶಕ್ತಿ ಘಾಟದ, ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು ವಿಜಯ ಘಾಟದ. ಹಾಗಾದ್ರೆ ಮುರಾರ್ಜಿ ದೇಸಾಯಿ ಅವ್ರದ್ದು ಅಭಯ್ ಘಾಟದ, ರಾಜೀವ್ ಗಾಂಧಿ ಅವ್ರದ್ದು ವೀರಭೂಮಿ ಅದ, ಚರಣ್ ಸಿಂಗ್ ಅವ್ರದ್ದು ಕಿಸಾನ್ ಘಾಟದ, ಆಮೇಲೆ BR ಅಂಬೇಡ್ಕರ್ ಅವ್ರದ್ದು ಚೈತ್ರ ಭೂಮಿ ಅಂತೇಳಿ ಕರಿತೀವಿ. ಆಮೇಲೆ ಜಗಜೀವ್ ರಾವ್ ಅವ್ರದ್ದು ಸಮತಾ ಸ್ಥಳ ಅಂತೇಳಿ ಕರಿತೀವಿ. ಹೀಗೆ ಹಲವಾರು ಏನಪ್ಪಾ ಅಂತಂದ್ರೆ ಸಮಾಧಿ ಸ್ಥಳಗಳನ್ನ ನಾವು ಡಿಸ್ಕಷನ್ ಮಾಡಿದ್ವಿ. ಇವನ್ನೆಲ್ಲ ನಿಮ್ ಬುಕ್ನಾಗ ಏನ್ ಮಾಡ್ರಿ ಒಂದ್ ಪಟ್ಟಿಯನ್ನ ಮಾಡ್ಕೊಂಡು ಏನ್ ಮಾಡ್ರಿ ಸರಿಯಾಗಿ ಓದ್ರಿ ಅಂತ ಹೇಳ್ತೀನಿ. ಹಾಗೆ ಕೊನೆಯ ಪ್ರಶ್ನೆ ನೋಡೋಣ, ಸೂಕ್ಷ್ಮ ಜೀವಿಗಳನ್ನ ನೋಡಲು ಬಳಸುವ ಸಾಧನ ಅಂತ ಯಾವ್ದಂತೇಳಿ ಪ್ರಶ್ನೆ ಕೇಳಿದರೆ ಹಲವಾರು ಬಾರಿ ಏನಾಗಿದೆ ಪ್ರಶ್ನೆ ರಿಪೀಟ್ ಆಗಿದೆ. ಸೂಕ್ಷ್ಮ ದರ್ಶಕವನ್ನ ಏನ್ ಮಾಡ್ತೀವಪ್ಪ ಅಂತಂದ್ರ ಸೂಕ್ಷ್ಮ ಜೀವಿಗಳನ್ನ ನೋಡಲ್ಲ ನಾವು ಬಳಸ್ತೀವಿ. ಶತಸ್ಕೋಪ್ ಅನ್ನು ಯಾಕೆ ಬಳಸ್ತೀವಿ ಅಂತಂದ್ರ ಹೃದಯದ ಬಡಿತವನ್ನ ಅಳಿಲಾಕ್ ಬಳಸ್ತೀವಿ. ದೂರದರ್ಶಕವನ್ನ ದೂರದ ವಸ್ತುಗಳನ್ನ ನಾವ್ ಏನ್ ಮಾಡ್ತೀವಿ ನೋಡಲು ಏನ್ ಮಾಡ್ತೀವಿ ದೂರದರ್ಶಕವನ್ನ ಬಳಕೆಯನ್ನ ಮಾಡ್ತೀವಿ. ಸಿಸ್ಮೋಗ್ರಾಫ್ ಇದು ಭೂಕಂಪದ ತೀವ್ರತೆಯನ್ನು ಅಳೆಯಲಕ್ಕೆ ಏನ್ ಮಾಡ್ತೀವಿ ನಾವು ಈ ಒಂದು ಸಿಸ್ಮೋಗ್ರಾಫ್ ಅನ್ನ ಬಳಸ್ತೀವಿ. ಹಾಗಾದ್ರೆ ನಮ್ಮ ಪ್ರಶ್ನೆಗೆ ಯಾವ್ದಪ್ಪ ಆನ್ಸರ್ ಅಂದ್ರ ಸೂಕ್ಷ್ಮ ದರ್ಶಕ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವೇನ್ ಮಾಡಿದೀವಿ ಸಂಪೂರ್ಣವಾಗಿರ್ತಕ್ಕಂತ ಸಾಮಾನ್ಯ ಜ್ಞಾನದ 10 ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದೀವಿ. ಅದಕ್ಕೋಸ್ಕರ ನಮ್ಮಲ್ಲಿ 2025-26 ಸಾಲಿನ ಬೇಸಿಗೆ ಶಿಬಿರದ ತರಬೇತಿಗಳನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳೇ, ಅದು ಎಲ್ಪ ಅಂತಂದ್ರೆ ಸರಸ್ವತಿ ರೆಸಿಡೆನ್ಸ್ ಸ್ಕೂಲ್ ಮತ್ತು ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ ಗೋಕಾಕ್ ನಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ನಮ್ದು ಬನಹಟ್ಟಿ ಒಳಗೆ ಒಂದು ಬ್ರಾಂಚ್ ಅದ ಮತ್ತು ಗೋಕಾಕ್ ನಲ್ಲಿ ಒಂದು ಬ್ರಾಂಚ್ ಅದ. ಅಲ್ಲಿ ಗೋಕಾಕ್ ನಲ್ಲಿ ಸಹ ಏನ್ ಮಾಡ್ತಾ ಇದೀವಿ ವಸತಿ ಸಹಿತ ಮತ್ತು ವಸತಿ ರಹಿತ ಕ್ಲಾಸ್ ಗಳನ್ನು ಪ್ರಾರಂಭ ಮಾಡ್ತಾ ಇದೀವಿ. ಹಾಗೆ ಪ್ರಮುಖವಾಗಿ 3 ಮತ್ತು 4, 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ ಮತ್ತು ಕಿತ್ತೂರ್ ಸೈನಿಕ್ ಮತ್ತು ಆದರ್ಶ ಮುರಾರ್ಜಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಟ್ರೈನಿಂಗ್ ಅನ್ನ ಸಹ ನಾವು ಪ್ರಾರಂಭ ಮಾಡಿದ್ವಿ. ಆಸಕ್ತ ಎಲ್ಲಾ ವಿದ್ಯಾರ್ಥಿಗಳು ಏನ್ ಮಾಡ್ಬೋದು, ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರ ನಮ್ಮ ಒಂದು ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ರಾಜ್ಯ ಮಟ್ಟದ ಪರಿಶ್ರಮ ಟ್ಯಾಲೆಂಟ್ ಪರೀಕ್ಷೆನ ಇಟ್ಕೊಂಡಿದೀವಿ. ಇದೇ 33/2025 ರವಿವಾರ ಬೆಳಗ್ಗೆ 11 ಗಂಟೆಗೆ ಎಲ್ಲಾ ವಿದ್ಯಾರ್ಥಿಗಳು ಬಂದು ಪರೀಕ್ಷೆಗೆ ಹಾಜರಾಗ್ರಿ. ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಒಂದು ಗುಣಮಟ್ಟವನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ಒಂದು ಸುವರ್ಣ ಅವಕಾಶ. ಅದಕ್ಕೋಸ್ಕರ ಇವತ್ತಿನ ಕ್ಲಾಸ್ ನಿಮಗೆ ಇಂಟ್ರೆಸ್ಟ್ ಆಗಿದ್ರೆ ಏನ್ ಮಾಡ್ರಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.